ಮಂಡ್ಯದಲ್ಲಿ ನಾನೇ ಸ್ಪರ್ಧಿಸ್ತೀನಿ ಅಂತ ಹೇಳ್ತಾ ಇದ್ರು ಸುಮಲತಾ ಅಂಬರೀಶ್ ಅವರಿಗೆ ಶಾಕ್ ಎದುರಾಗಿದೆ. ಮಂಡ್ಯಕ್ಕೆ ಜೆಡಿಎಸ್ನಿಂದ ಮೈತ್ರಿ ಅಭ್ಯರ್ಥಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಎಚ್.ಡಿ.ಕೆ ಹೇಳಿಕೆ ನಂತರ ಸಂಸದೆ ಸುಮಲತಾ ಅವರ ಮುಂದಿನ ನಡೆ ಏನು ಅನ್ನೋದೇ ಈಗ ಸದ್ಯದ ತೀವ್ರ ಕುತೂಹಲ ಮೂಡಿಸಿದೆ. ಮಂಡ್ಯ ಸಂಸದೆ ಸುಮಲತಾ ಅವರ ನಡೆ, ಮಂಡ್ಯ ಬಿಟ್ಟು ಬೇರೆ ಕ್ಷೇತ್ರದಿಂದ ಹಾಗಾದ್ರೆ ಸುಮಲತಾ ಅಂಬರೀಶ್ ಅವರು ಕಣಕ್ಕೆ ಇಳಿತಾರಾ, ಇಲ್ಲದಿದ್ರೆ ಮಂಡ್ಯ ಅಖಾಡದಲ್ಲಿ ಪಕ್ಷೇತರವಾಗಿ ಅವರು ಸ್ಪರ್ಧೆಯನ್ನ ಮಾಡ್ತಾರಾ ಅನ್ನುವಂತಹ ಕುತೂಹಲ ಇದೆ. ಮಂಡ್ಯದಲ್ಲಿ ನಾನೇ ಸ್ಪರ್ಧೆಯನ್ನ ಮಾಡ್ತೀನಿ ಅಂತ ಸುಮಲತಾ ಅಂಬರೀಶ್ ಅವರು ಹೇಳ್ತಾನೆ ಇದ್ರು. ಅವರು ನೇರವಾಗಿ ಹೇಳ್ತಾ ಇದ್ರು, ನನಗೆ ವಿಶ್ವಾಸ ಇದೆ, ದೆಹಲಿ ಮಟ್ಟದಲ್ಲೇ ಮೋದಿ ಅವರು ಕೂಡ ಮಾತನಾಡಿದ್ರು ಅಂತ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿರುವಂತಹ ಹೇಳಿಕೆಯಿಂದ ಸುಮಲತಾ ಅಂಬರೀಶ್ ಅವರ ಮುಂದಿನ ನಡೆ ಏನಾಗುತ್ತೆ ಅನ್ನೋದೇ ಈಗ ಸದ್ಯದ ಕುತೂಹಲ. ಹಾಗಾದ್ರೆ ಅವರು ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡ್ತಾರಾ ಅಥವಾ ಬೇರೆ ಕ್ಷೇತ್ರದ ಆಫರ್ ಅನ್ನ ಕೂಡ ಅವರಿಗೆ ಕೊಡ್ಲಾಗಿತ್ತು ಸುಮಲತಾ ಅವರಿಗೆ, ಬೇರೆ ಒಂದು ಕ್ಷೇತ್ರದಿಂದ ಅವರು ನಿಲ್ತಾರಾ, ಬೆಂಗಳೂರಿಂದ ಅವರು ನಿಲ್ತಾರಾ ಅನ್ನುವಂತಹ ಒಂದು ಸಹಜ ಕುತೂಹಲ ಈಗಂತೂ ಮನೆ ಮಾಡಿದೆ. ಆದರೆ ಪ್ರತಿ ಬಾರಿ ಸುಮಲತಾ ಅಂಬರೀಶ್ ಅವರು ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಅವರು ಹೇಳ್ತಾ ಇದ್ರು, ಬೇರೆ ಕಡೆ ನಿಲ್ಲೋದಾದ್ರೆ ನಾನು ಯಾಕೆ ನಿಲ್ಲಿ, ನಾನು ಮಂಡ್ಯದಲ್ಲೇ ನಿಲ್ಲೋದು, ಮಂಡ್ಯವನ್ನ ಬಿಟ್ಟು ನಾನು ಎಲ್ಲಿಗೂ ಕೂಡ ಹೋಗುವುದಿಲ್ಲ, ನನಗೆ ವಿಶ್ವಾಸ ಇದೆ, ಬಿಜೆಪಿ ಪಕ್ಷ ನನ್ನನ್ನು ಆಯ್ಕೆ ಮಾಡುತ್ತೆ, ಇಲ್ಲಿ ಟಿಕೆಟ್ ಅನ್ನ ನೀಡುತ್ತೆ ಅನ್ನುವಂತಹ ಬಹಳ ವಿಶ್ವಾಸದಲ್ಲಿ ಸುಮಲತಾ ಅಂಬರೀಶ್ ಅವರು ಇದ್ರು. ಈಗ ಅವರು ಪಕ್ಷೇತರವಾಗಿ ನಿಲ್ತಾರ ಅಥವಾ ಪಕ್ಷ ಸೂಚನೆ ಮಾಡಿದ ಅಥವಾ ಬಿಜೆಪಿ ಹೈಕಮಾಂಡ್ ಸೂಚನೆ ಮಾಡಿರುವಂತಹ ಇತರೆ ಕ್ಷೇತ್ರದಿಂದ ಅವರು ಕಣಕ್ಕೆ ಇಳಿತಾರ ಅನ್ನುವಂತಹ ಕುತೂಹಲ ಅಂತೂ ಸದ್ಯಕ್ಕೆ ಮನೆ ಮಾಡಿದೆ. ಒಂದು ವೇಳೆ ಅವರು ಪಕ್ಷೇತರವಾಗಿ ಏನಾದರೂ ಸ್ಪರ್ಧೆ ಮಾಡಿದ್ರೆ ಮತ್ತೆ ಮಂಡ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಸುಮಲತಾ ಅಂಬರೀಶ್ ಅವರ ಫೈಟ್ ಅಂತೂ ಜೋರ ಆಗುವ ಸಾಧ್ಯತೆ ಇದೆ. ಸದ್ಯದ ಕುತೂಹಲ ಈಗ ಸುಮಲತಾ ಅಂಬರೀಶ್ ಅವರ ನಡೆಯ ಬಗ್ಗೆನೇ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಾರಂಭದಿಂದಲೇ ಯಾವಾಗ ಮೈತ್ರಿ ಆಯಿತು ಆವಾಗಲಿಂದಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ತಮಗೆ ಬೇಕಾದಂತಹ ಕ್ಷೇತ್ರಗಳ ಬಗ್ಗೆ ಕೇಳ್ತಾ ಇದ್ರು. ಹಾಸನ ಅಭ್ಯರ್ಥಿ ಪ್ರಜ್ವಲ್ ಅಲ್ಲ ಎಚ್.ಡಿ.ಕೆ ಅಂದುಕೊಳ್ಳಿ, ಕುಮಾರಸ್ವಾಮಿ ಅಂತ ಭಾವಿಸಿ ತೀರ್ಮಾನವನ್ನ ಮಾಡಿ ಅಂತ ಹೇಳಿದ್ದಾರೆ. ಹಾಸನದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಹೇಳಿಕೆ, ಈ ಜಿಲ್ಲೆಗೆ ಕಿಂಚಿತ್ತು ಏನಾದ್ರೂ ಮಾಡಿದ್ರೆ ಅದು ಪ್ರಜ್ವಲ್, ಕ್ಷೇತ್ರದ ಜನರು ಯಾವುದೇ ಅಪಪ್ರಚಾರಕ್ಕೆ ಬಲಿಯಾಗಬಾರದು ಅಂತ ಹೇಳಿದ್ದಾರೆ. ಹಾಸನದಿಂದ ಪ್ರಜ್ವಲ್ ಸ್ಪರ್ಧೆಯನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಖಚಿತಪಡಿಸಿದ್ದಾರೆ. ಜೆಡಿಎಸ್ ಪಕ್ಷವನ್ನ ಉಳಿಸಿ ಅಂತ ಭಾವುಕರಾಗಿ ಅವರು ಕೇಳಿಕೊಂಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಜೆಡಿಎಸ್ ಪಕ್ಷವನ್ನ ಉಳಿಸಿ ಅಂತ ಹೇಳಿದ್ದಾರೆ. ನಾನು ಅಷ್ಟು ಬೇಗ ಸಾಯಲ್ಲ, ನಿಮ್ಮ ಜೊತೆ ಇರ್ತೇನೆ, ಭಗವಂತ ನನಗೆ ಆಯಸ್ಸು ಕೊಡ್ತಾನೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆ ನೀಡಿದ್ದಾರೆ. ಹಾಸನದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಭಾವುಕ ಮಾತು ಇದು. ಹಾಸನದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅನ್ನೋದನ್ನ ಈಗ ಮತ್ತೆ ಸ್ಪಷ್ಟಪಡಿಸಿದ್ದಾರೆ. ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಒಂದು ಕಡೆ ಮಂಡ್ಯ, ಕೋಲಾರ ಹಾಗೆ ಹಾಸನವನ್ನ ನಮಗೆ ಕೊಡುವುದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಅಂತ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರ ಈ ಹೇಳಿಕೆಯಿಂದ ಸುಮಲತಾ ಅಂಬರೀಶ್ ಅವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನುವಂತಹ ಒಂದು ಕುತೂಹಲವು ಕೂಡ ಮನೆ ಮಾಡಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.